ಜೊತೆಯಲಿ ಜೊತೆ ಜೊತೆಯಲಿ. ಮಗ ಕಾಣೆಯಾಗಿ ಇಷ್ಟು ದಿನ ಆದರೂ ಯಾವುದಾದ್ರೂ ತಂದೆ ತಾಯಿ ಹುಡುಗದೇ ಇರ್ತಾರ, ಕಂಪ್ಲೇಂಟ್ ಮಾಡದೇ ಇರ್ತಾರ, ಅದು ಸುದ್ದಿ ಆಗದೆ ಇರುತ್ತಾ? ಆದರೂ ಇದುವರೆಗೂ ಕರ್ಣನ್ ಬಗ್ಗೆ ಒಂದೇ ಒಂದು ಸುದ್ದಿ ಹೊರಗೆ ಬಂದಿಲ್ಲ ಅಂದ್ರೆ ಏನರ್ಥ? ಕರ್ಣನ್ ಮನೆಯವರು ಈ ವಿಷಯದ ಬಗ್ಗೆ ತಲೆನೇ ಕೆಡ್ಕೊಂಡಿಲ್ಲ ಅಂತ ತಾನೆ? ಇರ್ಬೋದು, ಯಾಕೆ ತಲೆ ಕೆಡ್ಸ್ಕೊಂಡಿರಲ್ಲ? ಯಾಕಂದ್ರೆ ಕರ್ಣ ನಾಪತ್ತೆನೇ ಆಗಿಲ್ಲ. ಹೌದು, ನನ್ನ ಪ್ರಕಾರ ಕರ್ಣ ಸೇಫ್ ಆಗೇ ಇದ್ದಾನೆ, ಮನೆಯವ್ರ ಜೊತೆಲಿ ಕಾಂಟ್ಯಾಕ್ಟ್ ಅಲ್ಲೂ ಇದ್ದಾನೆ. ಅದಕ್ಕೆ ಅವ್ರು ಯಾರಿಗೂ ಇದನ್ನ ಸುದ್ದಿ ಮಾಡೋ ಅಗತ್ಯನೇ ಬಂದಿಲ್ಲ. ಹಾಗಾದ್ರೆ ಕಾರಣ ನನಗೆ ಮೋಸ ಮಾಡಿದಾನ? ಹಿಂಗೆ ಅಂತ ಕರೆಕ್ಟಾಗಿ ಹೇಳಕ್ಕಾಗ್ತಿಲ್ಲ ದಿಶಾ. ಬಟ್ ನೀನು ಅಂದ್ಕೊಂಡಾಗೆ ಕರ್ಣ ನಾಪತ್ತೆ ಅಂತೂ ಆಗಿಲ್ಲ. ಚೆನ್ನಾಗಿತ್ಕೊಂಡೆ ನಿನ್ನನ್ನು ಯಾಕೆ ಅವಾಯ್ಡ್ ಮಾಡ್ತಾ ಇದ್ದಾನೆ ಅಂತ ನಾವು ಮೊದಲು ತಿಳ್ಕೊಳ್ಳೇಬೇಕು. ಅಲ್ಲಿಗೆ ನನ್ನ ಕತೆ ಮುಗೀತು, ಮೋಸ ಹೋಗ್ಬಿಟ್ಟೆ ನಾನು. ದಿಶಾ, ನೀವು ಮತ್ತೆ ಎಕ್ಸೈಟ್ ಆಗ್ಬೇಡಿ. ನೀವಿಷ್ಟೆಲ್ಲ ಹೇಳಿರೋ ಪ್ರಕಾರ ಕರ್ಣ ಒಬ್ಬ ಮೋಸಗಾರ ಅಂತ ನನಗೂ ಅನ್ನಿಸ್ತಿಲ್ಲ. ಎಲ್ಲೋ ಏನೋ ಎಡ್ಬಟ್ಟಾಗಿದೆ, ಅದೇನಂತ ನಾವು ತಿಳ್ಕೊಳ್ಳೇಬೇಕು. ಆದ್ರೆ ಅವನು ಎಲ್ಲಿದ್ದಾನೆ ಅಂತ ಗೊತ್ತಾಗ್ತಿಲ್ವಲ್ಲ. ಬಟ್ ಅವ್ರ ಮನೆ ನನಗೂ ಗೊತ್ತಲ್ಲ, ನಾನು ಅಲ್ಲಿಗೆ ಹೋಗ್ತೀನಿ. ಅಟ್ಲೀಸ್ಟ್ ವಿಷಯ ಏನಂತ ನಾನು ತಿಳ್ಕೊಂಬರ್ತೀನಿ. ಅಲ್ಲಿವರೆಗೂ ನೀವು ಯಾವುದೇ ಕೆಟ್ಟ ನಿರ್ಧಾರಕ್ಕೆ ಬರಲ್ಲ, ಭರವಸೆ ಕಳ್ಕೊಳ್ಳಲ್ಲ ಅಂತ ನನಗೆ ಮಾತು ಕೊಡಿ. ನಾನೊಬ್ಬ ಅಣ್ಣ ಆಗಿ ನನ್ನ ತಂಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂತ ಹೋಗ್ತಾ ಇದ್ದೀನಿ. ನನ್ನ ತಂಗಿಯಾಗಿ ನೀನು ಇದಕ್ಕೆ ಸಪೋರ್ಟ್ ಮಾಡಬೇಕಲ್ವಾ ಪುಟ್ಟ? ನೀವೆಷ್ಟು ಒಳ್ಳೆಯವರು ಬಾವ. ನಾವೆಲ್ಲರೂ ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ವಿ. ಅದರಲ್ಲೂ ಅಕ್ಕ ನಿಮ್ಮನ್ನು ತುಂಬಾ ಕೇವಲವಾಗಿ. ಅದಕ್ಕೆ ನನಗೆ ಸಾಸಿವೆ ಕಾಳಷ್ಟು ಬೇಜಾರಿಲ್ಲ. ಇನ್ಫ್ಯಾಕ್ಟ್ ನನ್ನ ಸೀನಿಯರ್ ನನ್ನ ಅವಾಗವಾಗ ಬೈತಾ ಇದ್ದಾನೆ, ನನಗೆ ಇನ್ಸ್ಪಿರೇಷನ್ ಬರೋದು. ಯೋಚನೆ ಮಾಡಬೇಡ ಪುಟ್ಟ, ಅವ್ರ ಪ್ರೀತಿನೇ ನನ್ನನ್ನು ನಿನ್ನನ್ನು ದಡಕ್ಕೆ ಸೇರಿಸೋದು. ಕೇಳಿದ ತಕ್ಷಣ ನನ್ನ ಅಬ್ಬಾಯಿ ಒಳ್ಳೆ ಮನಸ್ಸಿಂದ ಈ ಪೇಪರ್ಸ್ ಮೇಲೆ ಸೈನ್ ಮಾಡೋ ಹಾಗೆ ಮಾಡಿಬಿಡಪ್ಪ. ಅವನೊಬ್ಬ ಸೈನ್ ಮಾಡಿಬಿಟ್ರೆ ಸಾಕು. ವಿಧಿ ಇಲ್ಲದ ಶಾಲಿನಿ ತಾನು ಸೈನ್ ಮಾಡೇ ಮಾಡ್ತಾಳೆ. ಅಲ್ಲಿಗೆ ನಾನು ಅಂದ್ಕೊಂಡಿದ್ರಲ್ಲಿ ಮುಕ್ಕಾಲು ಭಾಗ ಕೆಲಸ ಮುಗ್ದಾಗೆ. ಒಳ್ಳೇದು ಮಾಡಪ್ಪ. ಏನೇನೋ ಅಂದ್ಕೊಂಡಿದ್ದೆ, ಇದ್ದಕ್ಕಿದ್ದಂಗೆ ಹಿಂಗೆಲ್ಲ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಕಡೆಗೆ ದಿಶನ್ ಮದ್ವೆ ಕ್ಯಾನ್ಸಲ್ ಆಗೋಯ್ತಾ? ನನಗೆ ಮದುವೆ ಆಗಿದೆ ಅಂತ ಅವಳೇ ಎಲ್ರ ಮುಂದೆ ಬಾಯ್ಬಿಟ್ಟು ಹೇಳಿದ್ದಾಯ್ತಲ್ಲ, ಇನ್ನೇನು? ಅಯ್ಯೋ ದೇವ್ರೆ, ಆ ಹುಡುಗಿಗೆ ಯಾವಾಗ ಮದುವೆ ಆಯಿತು? ಇಂತೆಂಥ ದರಿದ್ರ ಜನಗಳಿದಾರಪ್ಪ. ಅಷ್ಟಕ್ಕೂ ಅವಳ ಸುದ್ದಿ ಇವನು ಯಾಕೆ ಮಾತಾಡ್ತಾ ಇದ್ದಾನೆ? ಪಾಪ, ಈಗ ಅವ್ರ ಮನೆಯಲ್ಲಿ ಎಲ್ಲರೂ ಎಷ್ಟು ಟೆನ್ಷನಲ್ಲಿ ಇರ್ತಾರಲ್ವಾ? ಎಲ್ಲ ಟೆನ್ಷನ್ನು ನಾನು ಆಲ್ಮೋಸ್ಟ್ ಕಡಿಮೆ ಮಾಡಿದ್ದೀನಿ. ಆದರೂ ನನ್ನ ಸೀನಿಯರ್ ಮಾತ್ರ ಇನ್ನೂ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದಾರೆ. ಅವ್ರ ಸಿಟ್ಟನ್ನು ಹೆಂಗಪ್ಪ ಕಡಿಮೆ ಮಾಡೋದು ಅಂತ ತಲೆ ಕೆಡಿಸ್ಕೊಂಡಿದ್ದೀನಿ. ಅಯ್ಯೋ ದೇವ್ರೆ, ಇವನಿನ್ನೂ ಅವಳ ಚಿಂತೆಲೇ ಇದ್ದಾನ? ಅದೇನ್ ದೊಡ್ಡ ವಿಷಯ ಅಲ್ಲ ಬಿಡಪ್ಪ. ನನಗ್ ಗೊತ್ತಿಲ್ವಾ ನಿಮ್ಮಿಬ್ರ ಕಚ್ಚಾಟ? ಮನ್ಸಲ್ಲಿ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡು ನೀನ್ ಅವ್ರನ್ನ ಗೋಳ್ ಹಿಡ್ಕೋತೀಯ. ನಿನ್ನನ್ ಗೋಳ್ ಹಿಡ್ಕೋಬೇಕು ಅಂತ ಅವರು ಆಟ ಆಡಿಸ್ತಾ ಇದ್ದಾರೆ. ಚೆನ್ನಾಗಿದೆ. ಮದ್ವೆ ಆದ್ಮೇಲೆ ನಿಮ್ಮಿಬ್ಬರ ಲವ್ ಸ್ಟೋರಿ. ಅಂದ್ರೆ ಅಬ್ಬೆ ಇನ್ನು ಶಾಲಿನಿ ಬಿಟ್ಟೇ ಇಲ್ವಾ? ಆದ್ರೂ ಇದು ಒಂಥರ ಚೆನ್ನಾಗಿದೆ. ಅಷ್ಟೆಲ್ಲ ಪ್ರೀತಿ ಇದ್ರು ಅವ್ರ ನನ್ನ ಸುಮ್ಮನೆ ಬೈಯೋದು. ನಾನು ಬೈಸ್ಕೊಂಡೇನೆ ಅವ್ರ ಹಿಂದೆ ಬೀಳೋದು. ಹಾಗಾದ್ರೆ ಇವರಿಬ್ರು ಇನ್ನೂ ಪ್ರೀತಿಸ್ತಿದ್ದಾರಾ? ಬಟ್ ಬಿಡಲ್ಲ ಚಾಂದಿನಿ. ಇವತ್ತಲ್ಲ ನಾಳೆ ಆಕಾಶ ಭೂಮಿನ ಒಂದು ಮಾಡಾದ್ರೂ ನನ್ನ ಸೀನಿಯರ್ ಪ್ರೀತಿನ ನಾನು ಪಡ್ಕೊಂಡೇ ಪಡ್ಕೋತೀನಿ.
ಅವ್ರನ್ನ ಈ ಮನೆಗೆ ವಾಪಸ್ ಕರ್ಕೊಂಡು ಬಂದೇ ಬರ್ತೀನಿ. ಅವಾಗ ನಾನು ಆರತಿ ಎತ್ತಿ ಅವ್ರನ್ನ ಒಳಗೆ ಕರ್ಕೋತೀನಿ, ಹೇಗೆ? ಯಾರು? ಹಾಂ, ನೀನ್ ಯಾಕೆ ನಿಂತಿದ್ಯಾ? ಏನಿಲ್ಲಪ್ಪ, ನೀವಿಬ್ರು ಮಾತಾಡ್ತಿದ್ರಲ್ಲ, ಯಾಕೆ ಸುಮ್ಮನೆ ನಿಮಗೆ ಡಿಸ್ಟರ್ಬ್ ಮಾಡಬೇಕು ಅಂತ ಇಲ್ಲೇ ನಿಂತೆ ಅಷ್ಟೆ. ಅಂಥ ಸೀಕ್ರೆಟ್ ಎಲ್ಲ ಏನೂ ಇಲ್ಲ ಬಿಡು ಮಾಮ್. ಅದೇನು ಕೈಯಲ್ಲಿ ಏನು ಪೇಪರ್ಸ್ ಅದು? ಇದಾ, ನಿಮ್ಮಪ್ಪ ಯಾವುದೋ ಸೈಡ್ ಪೇಪರ್ಸ್ ಕೊಟ್ಬಿಟ್ಟು ಸೈನ್ ಮಾಡು ಅಂತ ಹೇಳಿದ್ರು. ದೇವ್ರ ಮುಂದೆ ಇಟ್ಬಿಟ್ಟು ಸೈನ್ ಮಾಡ್ತೀನಿ. ನೀವಿಬ್ರು ಮಾತಾಡ್ಕೊಳ್ಳಿ. ಹಾಂ, ಕೇಳಿಸ್ಕೊಂಡ್ರು ಅನ್ಸುತ್ತಲ್ವಾ? ಕೇಳಿಸ್ಕೊಳ್ಳಿ ಬಿಡು, ನಾನು ಮಾತಾಡಿದ ಒಳ್ಳೆ ವಿಷಯನೇ ತಾನೆ. ಇಲ್ಲ, ಈ ಜನ್ಮದಲ್ಲಿ ಇವನು ಸೈನ್ ಮಾಡೋದಿಲ್ಲ. ಇದಕ್ಕೆ ಇವನು ಸೈನ್ ಮಾಡದೆ ಹೋದರೆ ಶಾಲಿನಿನೂ ಮಾಡೋದಿಲ್ಲ. ಆದರೆ ನಂಗೆ ಸೈನ್ ಮಾಡಿಸ್ಲೇಬೇಕು. ಹೇಗೆ ಮಾಡಿಸ್ಲಿ? ಏನಾದರೂ ಮಾಡಬೇಕಲ್ಲ. ಹಲೋ ಅಣ್ಣ, ನಾನು ಶಾಂತಿ ಮಾತಾಡ್ತಾ ಇರೋದು. ನಿಮ್ಮ ಹತ್ರ ಒಂದು ಕೆಲಸ ಆಗಬೇಕಿತ್ತು. ಏನಿಲ್ಲ, ನೀವು ನಿಮ್ಮ ಕಡೆಯವ್ರು ಯಾರೋ ಒಬ್ಬರು ಫೋರ್ಜರಿ ಮಾಡೋರಿದ್ದಾರೆ ಅಂತ ಹೇಳ್ತಿದ್ರಲ್ಲ, ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ. ಅವ್ರು ಎಲ್ಲಿ ಸಿಗ್ತಾರೆ? ಹಾಂ, ಅವ್ನು ತುಂಬ ಅರ್ಜೆಂಟ್ ಅಣ್ಣ, ನಾಳೆನೇ ಆಗಬೇಕಿತ್ತು. ಹಾಂ, ಸರಿ ಅಣ್ಣ, ಥ್ಯಾಂಕ್ ಯು. ಥ್ಯಾಂಕ್ಸ್, ತುಂಬ ಥ್ಯಾಂಕ್ಸ್. ಹಾಂ, ಸರಿ. ಗೌರಿ, ಇದೇನು ತೂಕಡಿಸ್ತಾ ಇದೆಯಾ? ಹೋಗಿ ಮಲ್ಕೋಬಾರ್ದ? ನಿನಗೂ ಆ ಮಾತು ಅನ್ವಯಿಸುತ್ತೆ ಅಲ್ವಾ? ನನಗೆ ಅಭಯ್, ಶಾಲಿನಿ, ನನ್ನ ಮಗ, ಸೊಸೆ ಎಲ್ಲ ನೆನಪಾಗ್ತಾ ಇದ್ದಾರೆ. ನಿದ್ದೆನೇ ಬರ್ತಾ ಇಲ್ಲ. ನನಗೆ ನೆನಪಾಗೋದಿಲ್ವಾ? ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು ಎಲ್ಲ ನೆನಪಾದ್ರೆ ಏನು ಮಾಡ್ತೀಯ ನೀನು? ನೆನಪಾದ್ರೆ ಡ್ಯಾನ್ಸ್ ಮಾಡ್ತೀನಿ. ಡ್ಯಾನ್ಸ್? ಹಾ, ನೀನು? ಹೌದು, ನನ್ಗೆ ಇಷ್ಟ ಬಂದಾಗ ಡ್ಯಾನ್ಸ್ ಮಾಡ್ತೀನಿ. ನನಗೆಲ್ಲ ಮರ್ತೋಗುತ್ತೆ. ಡ್ಯಾನ್ಸ್ ಅದು ನೀನು? ಏನು ಆಡ್ಕೋಬೇಡ. ಎಲ್ಲಿ ನೀನು ನನ್ನಾಗಿ ಡ್ಯಾನ್ಸ್ ಮಾಡೋದು ನೋಡೋಣ. ನೆಟ್ಟಿಗೆ 10 ನಿಮಿಷ ನೆನ್ಸ್ಕೊಳಕ್ಕಾಗಲ್ಲ. ನೀನು ಡ್ಯಾನ್ಸ್ ಮಾಡ್ತಾ ಇದೀಯಾ? ನೋಡೋಣ ಯಾರು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ, ಯಾರು ಎಷ್ಟೊತ್ತು ಡ್ಯಾನ್ಸ್ ಮಾಡ್ತಾರೆ ಅಂತ ನೋಡ್ವಾ? ಸರಿ. ದೀವಾ ದೀವಾ ತನದಿರನ, ದೀವಾ ದೀವಾ ತನದಿರನ, ದೀವಾ ದೀವಾ ತನದಿರನ, ದೀವಾ ದೀವಾ ತನದಿರನ. Don't you know, don't you know, don't you know I'm very sexy? Don't you know, don't you know, don't you know I'm very sexy? ಪದ್ಮಾವತಿ ಅಂತರಾಗಾಯ ಕಾಡುತ್ತೀ. Don't you know, don't you know, don't you know. ಅಜ್ಜಿ, ಏನು ಇಷ್ಟೊಂದು ಸೌಂಡ್ ಕೊಟ್ಕೊಂಡು ಹಾಡಾಕಿದ್ದೀರಾ? ಅಯ್ಯೋ, ಅದು ನಮ್ಮ ಇಷ್ಟ ರೀ. ಅದು ನಿಮ್ಮ ಇಷ್ಟನೇ ಇರ್ಬೋದು. ನಿದ್ದೆ ನಮ್ಮದು ತಾನೇ. ಇಷ್ಟು ಅಪ್ರಾತಿಲಿ ಇಷ್ಟು ಜೋರಾಗಿ ಹಾಡು ಹಾಕೊಂಡು ಕುಣಿತಾ ಇದ್ದೀರಲ್ಲ, ನಾವು ನಿದ್ದೆ ಮಾಡಬೇಕು ಬೇಡವೋ? ಮಾಡೋದು ಯಾರು?
ನೀವು ನಮ್ಮ ಜೊತೆ ಬಂದು ಕುಣೀರಿ ಬೇಡ ಅಂತಾರ? ಅರ್ಧ ರಾತ್ರಿ ಕುಣಿಯೋಕ್ಕೆ ನಮ್ಗೇನು ತಿಕ್ಲಿಡ್ದಿದ್ಯಾ? ನೀವೇನು ಚಿಕ್ಕ ಮಕ್ಕಳ? ಹೌದ್ರಿ, ನಾವು ಚಿಕ್ಕವ್ರೆ. ಇವಳಿಗೆ 18, ನನಗೆ 20. ಏನಿವಾಗ ನಿಮ್ಗೆ ಯಾರು ಹೇಳಕ್ಕಾಗುತ್ತೆ? ಒಳ್ಳೆ ಮಕ್ಕಳು ಡ್ಯಾನ್ಸ್ ನಿಲ್ಸಿದ್ರೆ ಸರಿ. ನಿಲ್ಲಿಸ್ಲಿಲ್ಲ ಅಂದ್ರೆ ನಿಮ್ಮನೆ ಸ್ಪೀಕರ್ ಕಟ್ಕೊಂಡು ಹೋಗ್ತೀವಿ. ಅಯ್ಯೋ, ನಿಮ್ಮ ಸ್ಪೀಕರ್ಗೂ ಡ್ಯಾನ್ಸ್ಗೂ ಏನು ಸಂಬಂಧ? ಕುಡಿಯೋ ಮನ್ಸಿದ್ರೆ ಇಡೀ ರಾತ್ರಿ ಹಾಡಿಲ್ದೇನೆ ಡ್ಯಾನ್ಸ್ ಮಾಡ್ಬೋದು. ಏನಾರು ಮಾಡ್ಕೊಂಡು ಹೋಗಿ, ಅದೇ ಸದ್ ಮಾತ್ರ ನಮ್ಮ ಮನೆಗೆ ಬರ್ಕೊಡ್ದು ಅಷ್ಟೇ. ಬಂದ್ರೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಅಷ್ಟೇ. ಅಯ್ಯೋ, ಟೇಸ್ಟ್ ಇಲ್ಲದೆ ಇರೋ ಜನ ಅಂತಂದು ಅಲ್ರಿ. ನೀವು ಎಷ್ಟೇ ಜನ ಬಂದ್ರು, ಎಷ್ಟೇ ಅಡ್ಡಗಾಲ ಹಾಕಿದ್ರು ನಮ್ಮ ಖುಷಿನ ಕದಿಯೋಕೆ ಆಗೋದಿಲ್ಲ. ಈಗೇನು ನೀವು ಹೋಗಿ ಮಲ್ಕೋಬೇಕು ತಾನೆ, ಹೋಗಿ ಬಿದ್ಕೊಳ್ಳಿ. ನಿಮಗ್ ಬುದ್ಧಿ ಹೇಳಕ್ ಬಂದಲ್ಲ, ನಮಗ್ ಬುದ್ಧಿ ಇಲ್ಲ ಅಷ್ಟೇ. ಬಂದು ಹೋಗೋಣ. ಈಗೇನು ಮತ್ತೆ ಡ್ಯಾನ್ಸ್ ಬೇಡ? ಬಡಪಾಯಿಗೋಸ್ಕರ ನೀವ್ ಬಂದು ಪದೇ ಪದೇ ಕಾಯದ? ಹೇಳಿದ್ದಿದ್ರೆ ನೀವಿರೋ ಜಾಗಕ್ಕೆ ನಾನೇ ಬರ್ತಿದ್ದೆ. ಪರವಾಗಿಲ್ಲಮ್ಮ, ನಮ್ಮ ಕೆಲಸ ತಾನೇ ಆಗಬೇಕು, ಅದಕ್ಕೆ ನಾವೇ ಬರಬೇಕು. ತಗೋ, ಇದ್ರ ಮೇಲೆ ಅಭಯ್ ಸೈನ್ ಮಾಡಿದ್ದಾಗಿದೆ. ನಾನು ಅವನಿಗೆ ಹೇಳ್ದೆ. ಮೊದಲು ಒಂದು ಸ್ವಲ್ಪ ಯೋಚನೆ ಮಾಡ್ದ. ಆಮೇಲೆ ಅವರಾಗೆ ನಾನು ಬೇಡ ಅಂತ ಮನೆ ಬಿಟ್ಟು ಹೋಗಿರೋವಾಗ ನಾನು ಯಾಕೆ ಅವ್ರಿಗೆ ಕಾಯ್ಲಿ, ಅವ್ರ ಪಾಡ್ಗೆ ಅವ್ರು ಇದ್ಬಿಡ್ಲಿ ಅಂತ ಹೇಳಿ ಸೈನ್ ಮಾಡಿಕೊಟ್ಟ. ಈಗ ನೀನು ಅದ್ರ ಮೇಲೆ ಒಂದು ಸೈನ್ ಹಾಕ್ಬಿಟ್ರೆ ಸಾಕು. ಎಲ್ಲ ಹಾಕ್ಬೇಕು ಹೇಳಿಮ್ಮ? ಆದ್ರೆ ಇಲ್ಲಿ ವಿಷಯ ಬೇರೆ ತರನೇ ಇದೆ. ನಾನೇ ಡಿವೋರ್ಸ್ ಕೊಡೋ ತರ ಇದೆ. ಹೌದು, ವಿಷಯ ಇಷ್ಟೇ. ಅಭಯ ಡೈವೋರ್ಸ್ ಬೇಕು ಅಂತ ಕೇಳಿದ್ರೆ ಡೈವೋರ್ಸ್ ಸಿಗೋದು ನಿಧಾನ ಆಗ್ಬೋದು. ಆಮೇಲೆ ನೀನು ಕೇಳಿದಷ್ಟು ಪರಿಹಾರ ಕೊಡಬೇಕಾಗುತ್ತೆ. ಅದೇ ನೀನೇ ಡೈವರ್ಸ್ ಬೇಕು ಅಂತ ಕೇಳಿದರೆ ಡೈವರ್ಸ್ ಬೇಗನೂ ಸಿಗುತ್ತೆ. ನಮ್ಮ ಶಕ್ತಿ ಅನುಸಾರ ನಿನಗೆ ಪರಿಹಾರ ಕೊಡಬಹುದು. ಅದಕ್ಕೆ ನಿನಗೆ ದುಡ್ಡಿನ ದುರಾಸೆ ಇಲ್ಲ. ಕಂಡವ್ರ ಆಸ್ತಿ ಅಂದರೆ ನಿನಗೆ ಬೆಂಕಿ ಸಮಾನ ಅಂತ ಸ್ವಾಭಿಮಾನಿ ನೀನು. ಎಲ್ಲ ಬಿಟ್ಟು ನಮ್ಮನೆ ಆಸ್ತಿಗೆ ನೀ ಕಣ್ಣು ಹಾಕ್ತೀಯಾ? ಖಂಡಿತ ಇಲ್ಲ. ಅದಕ್ಕೆ ನಿನಗಾಗೆ ಡೈವೋರ್ಸ್ ಬೇಕು ಅನ್ನೋ ಥರ ಒಂದು ಸೈನ್ ಹಾಕ್ಕೊಟ್ಬಿಟ್ರೆ ಬೇಗ ಡಿವೋರ್ಸು ಸಿಗುತ್ತೆ, ನಾವೆಲ್ಲರೂ ನೆಮ್ಮದಿಯಾಗೂ ಇರಬಹುದು. ಈ ಪೀಡೆನ ಕಳಿಸೋದಕ್ಕೆ ಎಷ್ಟು ಆಸೆಯಿಂದ ಕಾಯ್ತಿದ್ದೀರಮ್ಮ. ಆದರೂ ಅಭಯ್ ಈ ಕಡೆ ನಾನು ಹಿಂದೆ ಬಿದ್ದು ಅಷ್ಟೆಲ್ಲ ಕಾಡೋನು ಇಲ್ಲಿ ಸೈನ್ ಹಾಕಿ ಕಳಿಸಿದ್ದಾನೆ ಅಂದರೆ ಯಾಕೆ ಹಾಕ್ತಾ? ಅವನಿಗೆ ನಾನು ನಿಜವಾಗ್ಲೂ ಬೇಡವಾಗ್ಬಿಟ್ನಾ? ಯಾರನ್ನ ನಂಬಲಿ, ಯಾರನ್ನ ಬಿಡಲಿ? ಬೇಡ, ಈ ದೊಡ್ಡವ್ರ ಸಾವಾಸನೇ ಬೇಡ. ಅಮ್ಮ, ನಂಗೆ ನಿಜವಾಗ್ಲೂ ನಿಮ್ಮ ಆಸ್ತಿ ಬೇಕೇ ಬೇಕು ಅಂತ ಹಠಕ್ಕೆ ನಿಂತುಬಿಟ್ರೆ? ಹಠಕ್ಕೆ ಬಿದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ? ಈ ಹುಡುಗಿ ಆಸ್ತಿಗೋಸ್ಕರ ನನ್ನ ಮಗನ ಹಿಂದೆ ಬಿದ್ದಿದ್ಲು, ದುಡ್ಡುಗೋಸ್ಕರ ಏನು ಬೇಕಾದರೂ ಮಾಡ್ತಾಳೆ ಅಂತ ಅಂದ್ಕೊಂಡು ಆಸ್ತಿ ಕೊಟ್ಬಿಡ್ಬೇಕಾಗತ್ತೆ ಅಷ್ಟೇ. ಅಷ್ಟೆಲ್ಲ ಸೀನೇ ಇರಲ್ಲ ಬಿಡಿ. ನಿಮ್ಮ ಆಸ್ತಿಲಿ ನಂಗೆ ಕೌಡೆ ಕಾಸು ಬೇಡ. ನೀವೇ ನನ್ನ ಬೇಡ ಅಂದಮೇಲೆ ನಿಮ್ಮ ಆಸ್ತಿ ಇಟ್ಕೊಂಡು ನಾನೇನು ಮಾಡಲಿ?
ಅನುಭವಿಸಿದ ಪೀಡೆ ಕಳೀತಲ್ವಾ? ನಾನು ಹೊರಡ್ತೀನಿ. ಅಯ್ಯೋ, ಪೀಡೆ ಅಂತೆಲ್ಲ ಹೇಳ್ಬೇಡಮ್ಮ. ನೀನು ತುಂಬ ಒಳ್ಳೆಯವಳೆ. ನಿಂಗೊಂದು 10 ವರ್ಷ ಕಡಿಮೆ ಇದ್ದಿದ್ರೆ ನನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ದೆ. ಏನು ಮಾಡೋದು? ನಿನ್ನ ವಯಸ್ಸೇ ನಿನ್ನ ಭವಿಷ್ಯನ ಹಾಳು ಮಾಡಿಬಿಡ್ತು. ನೊಂದ್ಕೋಬೇಡಮ್ಮ. ಪರವಾಗಿಲ್ಲಮ್ಮ, ನನ್ನ ಹಣೆ ಬಾರಕ್ಕೆ ನೀವೇನಕ್ಕೆ ಸಾರಿ ಕೇಳ್ತೀರಾ? ಇದ್ರದ್ದು ನಂಗೊಂದು ಜೆರಾಕ್ಸ್ ಸಿಗುತ್ತಾ? ಒಂದು ಯಾಕೆ, 10 ಕಾಪಿ ಬೇಕಾದರೂ ಮಾಡಿಸ್ಕೊ. ಇಷ್ಟು ಗಟ್ಟಿಯಾಗಿ ಕಟ್ಟಿದ್ರೆ ನನಗೇನು ಕಾಣಿಸೋದೇ ಅಲ್ವಲ್ಲ ಬಂಗಾರ? ಅಪ್ಪಣ್ಣಿ ನೋಡ್ಕೊಂಡಿರೋದಕ್ಕೆ ನೀವೇ ಬೇಕಾ? ಇದು ಸಾಕು ಚಿಕ್ಕು. ಎಲ್ಲಿದ್ದಾಳೆ ವೈಶು? ಎಲ್ಲಿದ್ದಾಳೆ ನನ್ನ ಮಗಳು? ಹಾ, ಇಲ್ಲಿದ್ದಾಳೆ. ವೈಶು ಔಟು. ಓಹೋ ಅಭಯ್, ಇದೇನು ಸರ್, ಅಪ್ಪ ಮಗಳು ಸಂತೋಷ ಮುಗಿಲ್ನೇ ಮುಟ್ತಾ ಇದೆ? ಅಪ್ರೂಪಕ್ಕೆ ಸಿಕ್ಕಿರೋ ಭಾಗ್ಯ ಅಲ್ವಾ ಸ್ವಾಮಿ, ನೀವೇ ತಂದು ಕೊಟ್ರೆ ಅದು. ಅದಕ್ಕೆ ಫುಲ್ ಖುಷಿನ 100% ಎಂಜಾಯ್ ಮಾಡ್ತಾ ಇದ್ದೆ. ಇದೇ ಫಸ್ಟ್ ಟೈಮ್ ಸರ್ ವೈಷ್ಣವಿ ಮುಖದಲ್ಲಿ ಇಷ್ಟೊಂದು ನಗು ನೋಡ್ತಾ ಇರೋದು. ಆದರೂ ನೀವು ರಾಜಕೀಯದಲ್ಲಿ ಯುದ್ಧ ಮಾಡೋದು ಬಿಟ್ಟು ಹಿಂಗೆ ಮಕ್ಳ ಜೊತೆ ಆಟ ಆಡ್ಕೊಂಡು ಕೂತಿದ್ದೀರಾ? ನಿಮಗೆ ಗೊತ್ತಿಲ್ಲ ರೀ, ಆಗಾಗ ಮಕ್ಳ ಜೊತೆ ಆಟ ಆಡ್ತಿರ್ಬೇಕು. ಆಗ ಈ ಕಳ್ಳನ ಮಕ್ಕಳು ಬುದ್ಧಿ ಹೋಗ್ಬಿಟ್ಟು ಒಳ್ಳೆ ಬುದ್ಧಿ ಬರುತ್ತೆ. ನಿಜ ಸರ್, ನನಗೂ ಮಕ್ಕಳಂದ್ರೆ ತುಂಬ ಇಷ್ಟ. ಆದರೂ ನೀವು ತುಂಬ ಗ್ರೇಟ್ ಬಿಡಿ ಸರ್. ಯಾಕಂದರೆ ನಾನು ಮದುವೆ ಆಗಿದ್ರು ಇನ್ನೂ ಅಪ್ಪ ಆಗೋಕ್ಕಾಗಿಲ್ಲ. ಆದರೆ ನೀವು ಮದುವೆನೇ ಆಗದೆ ಏಕ್ದಮ್ ಇಷ್ಟು ದೊಡ್ಡ ಹುಡುಗಿಗೆ ಅಪ್ಪ ಅನ್ನಿಸ್ಕೊಂಡ್ಬಿಟ್ರೆ. ನಾನು ಇನ್ನೂ ಆಗಿಲ್ವಲ್ಲ. ಅಂದರೆ ವೈಷ್ಣವಿಗೆ ನಿಜವಾದ ತಂದೆ ತಾಯಿ ಇದ್ದಾರಂತೆ. ವಾಟ್? ವೈಶು? ಬಟ್ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ವಂತೀರಿ. ಹೌದಾ? ಎಲ್ಲ ಇದು ಅನಾಥೆಯಾಗಿ ಬದುಕ್ತಿದ್ದಾಳಲ್ಲ ಸರ್. ನೀವೇನು ಯೋಚನೆ ಮಾಡಬೇಡಿ ಸರ್, ಅವ್ರ ಅಪ್ಪ ಅಮ್ಮ ಎಲ್ಲೇ ಇದ್ರು ನಾನು ಹುಡ್ಕೊಂಬರ್ತೀನಿ. ಬೇಡ. ಯಾಕೋ? ಬೇಡ, ನಮ್ಮ ಅಮ್ಮನ ಹುಡ್ಕೋದು ಬೇಡ. ಅವ್ರು ಎಲ್ಲಿದ್ದಾರೋ ಅಲ್ಲೇ ಚೆನ್ನಾಗಿದ್ದು ಬಿಡಲಿ. ಯಾಕೋ ಪುಟ್ಟ, ಅವ್ರಿದ್ದಾಗೂ ನೀನು ಯಾಕೆ ಅವ್ರನ್ನ ಮಿಸ್ ಮಾಡ್ಕೋಬೇಕು? ಇದಕ್ಕಂತೂ ನಾನು ಒಪ್ಪಲ್ಲ. ಅವ್ರು ಯಾವುದೇ ದೇಶದಲ್ಲಿ ಯಾವುದೇ ಮೂಲಲ್ಲಿದ್ರು ಅವ್ರನ್ನ ನಾನು ಪತ್ತೆ ಮಾಡ್ತೀನಿ. ಸರ್ ಪ್ಲೀಸ್ ಬೇಡ, ಅವ್ರನ್ನ ದಯವಿಟ್ಟು ಹುಡುಕ್ಬೇಡಿ. ಯಾಕೆ ಹುಡುಕ್ಬಾರ್ದು ವೈಶು? ಅವ್ರು ಮಾಡಿರೋ ಅಪರಾಧ ಅವ್ರಿಗೆ ಗೊತ್ತಾಗಬೇಕು ತಾನೆ. ಅಭಯ್, ನೀವು ಹುಡುಕ್ರಿ. ರೀ ಸ್ವಾಮಿ, ಬರೀ ಅವ್ರನ್ನ ಮಾತ್ರ ಅಲ್ಲ, ತಮ್ಮ ವಿಷಯದಲ್ಲಿ ಒಬ್ಬನ ಹುಡುಕ್ಬೇಕು ನಾನು. ನನ್ನ ವಿಷಯದಲ್ಲ. ನೀವೇ ಹೇಳಿದ್ದೀರಾ ಸರ್, ಎಲೆಕ್ಷನ್ ಗೆದ್ದ ಮೇಲೆ ನಿಮ್ಮ ಹಳೆ ಲವ್ ಸ್ಟೋರಿ ಹೇಳ್ತೀನಿ ಅಂತ. ಅದು ನನಗೆ ಗೊತ್ತಾದ ತಕ್ಷಣ ನಾನು ಮೊದಲು ಮಾಡೋ ಕೆಲಸನೇ ನಿಮ್ಮ ಆ ಹುಡುಗಿ ಹುಡ್ಕೋದು. ರೀ, ಈಗ ವಿಷಯ ಬೇಕೇನ್ರಿ? ನಮಗೆ ಬೇಕು ಸರ್. ನೋಡ್ತಾ ಇರಿ, ಸದ್ಯದಲ್ಲೇ ನಿಮ್ಮ ಹುಡುಗಿನೂ ಈ ವೈಶು ಅಪ್ಪ ಅಮ್ಮನೂ ಹುಡ್ಕೊಟ್ಟು ಒಂದು ದೊಡ್ಡ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀನಿ. ರಂಗ, ಈ ಹೊಸಪ್ಪ ಹೇಳ್ದಂಗೆ ಮಾಡಿಬಿಟ್ರೆ ಏನಪ್ಪ ಆಗತ್ತಿ? ಅಕಸ್ಮಾತ್ ಇವ್ರು ಹುಡ್ಕಿದ್ರು ನನ್ನ ನಿಜವಾದಪ್ಪ ಮಾತ್ರ ಸಿಗಲಿ. ನನ್ನ ಎತ್ತಮ್ಮನೇ ಶಾಲಿನಿ ಅಂತ ಇವ್ರಿಗೆ ಯಾರಿಗೂ ಗೊತ್ತಾಗಬಾರ್ದು ಪ್ಲೀಸ್. ಎಲ್ಲಿಟ್ಲು ಇವಳಿದನ್ನ? ಇತ್ತೀಚೆಗೆ ಯಾಕೋ ಇವಳಿಗೆ ನನ್ನ ಕಡೆ ಗಮನನೇ ಕಮ್ಮಿ ಆಗೋಗಿದೆ. ಸೊಸೆ ಹೋಗಾಯಿತು, ಅಪ್ಪ ಹೋಗಾಯಿತು, ಮಗನೂ ಈಗಾಗಲೇ ಒಂದು ಹೆಜ್ಜೆ ಹೊರಗಿಟ್ಟಿದ್ದಾನೆ. ನಾನು ಹೋಗೋದು ಒಂದೇ ಬಾಕಿ ಇರೋದು. ಶಾಂತಿ, 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 ಶಾಂತಿಮತಿ, ಶಾಂತಿ ದೇವಿ. ಆಹಾ, ಏನಂತ ಹೆಸರಿಟ್ರೋ ನಮ್ಮ ಅತ್ತೆ ಮಾವ ನಿನಗೆ. ನಿನ್ನ ಹೆಸರಿಗೂ ನಿನಗೂ ಅರ್ಥಾರ್ಥಕ್ಕೆ ಸಂಬಂಧ ಇಲ್ಲ. ನಾನು